ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಅನ್ಕೋತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಮತ್ತು ಇವತ್ತು ವೀಡಿಯೋಗೆ ಬರ್ತಿರೋದು ಮೇಯ್ನ್ ಉದ್ದೇಶ ಇನ್ನೇನಿಲ್ಲ. ಇಷ್ಟು ದಿನದಿಂದ ನೀವು ಕೇಳ್ತಾಯಿದ್ರಿ ಚೈನಾ ಟ್ರಿಪ್ ಏನಾಯಿತು, ಚೈನಾ ಟ್ರಿಪ್ ಬಗ್ಗೆ ಎಕ್ಸ್ಪ್ಲೈನ್ ಆಗೋಯಿತು, ಕ್ಯಾನ್ಸಲ್ ಆಯಿತು. ನೆಕ್ಸ್ಟು ಅದ್ರದ್ದು ಟೋಟಲ್ಲು ಖರ್ಚು ವೆಚ್ಚ ಎಷ್ಟಾಯಿತು ಅಂತ ಕೇಳ್ತಿದ್ರಿ. ನಾನು ಇಷ್ಟು ದಿನ ಹೇಳಿರಲಿಲ್ಲ. ಯಾಕೆ ಹೇಳಿರಲಿಲ್ಲ ಅಂದರೆ ನಿನ್ನೆವರೆಗೂ ನಮಗೂ ಕರೆಕ್ಟಾಗಿ ಗೊತ್ತಾಗಲಿಲ್ಲ. ನಮ್ಮ ಲೋಕಲ್ ಖರ್ಚು ವೆಚ್ಚ ಗೊತ್ತಾಗಿತ್ತು, ಬಟ್ ನಾವು ಕಿತ್ತಾಡಿ ಕಿರಣಕ್ಕೆ ಕೊಟ್ಟಿದ್ದ ಅಮೌಂಟಲ್ಲಿ ಏನೇನು ಖರ್ಚಾಗಿತ್ತು ಅದೆಲ್ಲ ನಿನ್ನೆ ನಮ್ಮ ವೀಡಿಯೋ ಕಾಲಲ್ಲಿ ಎಲ್ಲ ಕಿತ್ತಾಡಿ ಕಿರಣ್ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಎಕ್ಸ್ಪ್ಲೈನ್ ಮಾಡಿ ಎಷ್ಟು ಖರ್ಚಾಯಿತು ಅಂತ ಹೇಳಿದ್ರು, ಮಿಕ್ಕಿದ್ದೀನಿ ಎಷ್ಟು ಕೊಡಬೇಕು ಅಂತೆಲ್ಲ ಹೇಳಿದ್ರು. ಆಲ್ರೆಡಿ ನನಗೂ ಮತ್ತು ಮಂಜಣ್ಣನಿಗೂ ಸೆಟ್ಲ್ಮೆಂಟೇ ಮಾಡಿಕೊಟ್ಬಿಟ್ರು. ಯಾಕೆಂದರೆ ಸ್ವಲ್ಪ ಅಮೌಂಟು ನೆಸಸರಿ ಇದ್ದಿದ್ದು ನಮ್ಮಿಬ್ಬರಿಗೆ ಮೇಯ್ನು. ಮಿಕ್ದವ್ರು ಪರವಾಗಿಲ್ಲ, ಅವರಿಬ್ಬರು ಕೊಡಿ ಅಂತ ಉದಾರ ಮನಸ್ಸಿಂದ ಒಪ್ಕೊಂಡ್ರು. ಅದಕ್ಕೋಸ್ಕರ ಯಾಕೆಂದರೆ ನೀವು ಇಷ್ಟು ದಿನ ವೀಡಿಯೋದಲ್ಲಿ ಎಲ್ಲ ಮೆಸೇಜಲ್ಲೂ ಕೇಳ್ತಿದ್ದ ಕ್ವಶನ್ ಇದೊಂದೇ, ಎಷ್ಟು ಖರ್ಚಾಯಿತು, ಎಷ್ಟು ಇದಾಯಿತು, ಎಷ್ಟು ಕೊಟ್ಟಾಕಿತ್ತು ಕಿರಣ್. ಯಾಕೆಂದರೆ ಒಬ್ಬರ ಬಗ್ಗೆ ನೆಗೆಟಿವ್ ಆಗಿ ಹೇಳ್ಬಿಡೋದು ದೊಡ್ಡ ವಿಷಯ. ಜನಕ್ಕೆ ನೆಗೆಟಿವ್ ತುಂಬಾ ಇಷ್ಟ ಆಗುತ್ತೆ. ಹಂಗಂದ್ಬಿಟ್ಟು ನಾನು ನೆಗೆಟಿವ್ ಹೇಳೋದು ನನಗೂ ಇಷ್ಟ ಆಗೋಲ್ಲ. ಪಾಸಿಟಿವ್ ಆಗಿ ಏನಾಗಿದೆ, ವಾಸ್ತವ ಏನಾಗಿದೆ ಮತ್ತು ನಂದು ಎಷ್ಟು ಖರ್ಚಾಗಿದೆ ಅಟ್ ಪ್ರೆಸೆಂಟ್ ಸತ್ಯಾಸತ್ಯತೆ 100% ನಿಮ್ಮ ಮುಂದೆ ಇಡೋದಕ್ಕೆ ಬಂದು ಕೂತಿದ್ದೀನಿ. ಮತ್ತು ಹೊಸ್ದಾಗಿ ಏನು ಮಿರ್ಚಿ ಹಾಕೋ ಉದ್ದೇಶ ಇಲ್ಲ. ಇರೋದಿದ್ದಂಗೆ ನೇರ ನಮ್ಮ ನಿಮ್ಮ. ಯಾಕೆಂದರೆ ನೆಕ್ಸ್ಟು ನೀವು ಯಾರಾದರೂ ಬರೀ ನೇಪಾಳ್ಗೆ ಹೋಗೋವ್ರಿಗೂ ನನ್ನ ವೀಡಿಯೋ ಇದೊಂದು ಯೂಸ್ ಆಗಬೇಕು. ಏನಕ್ಕೆ ಯೂಸ್ ಆಗಬೇಕು? ಎಷ್ಟು ಖರ್ಚಾಯಿತು ನಂದು, ನಿಮ್ಗೆ ಎಷ್ಟು ಆಗ್ಬೋದು, ಎಷ್ಟು ಬಜೆಟ್ ಫ್ರೆಂಡ್ಲಿಗೆ ಹೋಗ್ಬೋದು, 3-4 ಥರ ಯೋಚನೆ ಮಾಡ್ಬೋದು. ಇಲ್ಲಿಂದನೇ ಪ್ಲ್ಯಾನ್ ಹಾಕ್ಕೊಂಡು ಹೋದರೆ ನಿಮಗೂ ಉತ್ತಮ. ಟೂರ್ಗೂ ಯಾಕೆಂದರೆ ಅಲ್ಲಿಗೆ ಹೋದ್ಮೇಲೆ ತಿರ್ಗಾ ದುಡ್ಡು ಹೊಂದ್ಸೋಕ್ಕಾಗಲ್ಲ, ಎಲ್ರಿಗೂ ಹೊಂದ್ಸೋಕ್ಕಾಗಲ್ಲ ಅನ್ನೋಕ್ಕೂ ಆಗಲ್ಲ. ಕೆಲವರು ಹೊಂದಿಸ್ಕೋಬೋದು, ಬಟ್ 60% ಕೆಲವ್ರಿಗೆ ಹೊಂದ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟಿಗೆ ಮೇಯ್ನ್ ಖರ್ಚು ನಿಮ್ಗೆ ಎಷ್ಟು ಖರ್ಚಾಯಿತು ಅಂದರೆ ಅಪ್ರಾಕ್ಸಿಮೇಟ್ಲಿ ನನ್ನ ಗಾಡಿ ವೆನ್ಯೂ ತೊಗೊಂಡೋಗಿದ್ರಿಂದ ವೆನ್ಯೂ ಸ್ವಲ್ಪ ಮೈಲೇಜ್ ಎಲ್ಲರ ಗಾಡಿಗಿಂತ ಐಲೆಕ್ಸ್ ಆಗ್ಬೋದು, ನಮ್ಮ ಮಂಜಣ್ಣನ ಗಾಡಿ ಇರ್ಬೋದು, ಇಲ್ಲ ಕಿತ್ತಾಡಿ ಕಿರಣ್ ಇರ್ಬೋದು, ಎಲ್ಲರಿಗಿಂತ ನನ್ನ ವೆನ್ಯೂ ಮೈಲೇಜ್ ತುಂಬ ಚೆನ್ನಾಗಿ ಕೊಡ್ತಿತ್ತು. ಕೆಲವು ಕಡೆ ಅಂತೂ 23-22 ರೀಚ್ ಆಗೋಗಿದೆ ಮೈಲೇಜು. ಕೆಲವು ಕಡೆ 16-17 ರೀಚ್ ಆಗಿದೆ. 16ಕ್ಕಿಂತ ಕಮ್ಮಿ ಇಳಿಲೇ ಇಲ್ಲ ನನ್ನ ಗಾಡಿ. ಕೆಂಪಿ ನನಗೆ ತುಂಬ ದುಡ್ಡು ಉಳಿಸ್ಕೊಟ್ಲು. ಹೆಚ್ಚು ಕಮ್ಮಿ ಒಂದು ಟೋಟಲ್ಲು 25,000ವರೆಗೂ ಡೀಸೆಲ್ ಖರ್ಚಾಗಿರ್ಬೋದು ನನಗೆ ಟೋಟಲ್. ಅಲ್ಲಿ ಸುತ್ತಾಡಿದ್ದು, ಬೆಟ್ಟ ಹತ್ಸಿದ್ದು, ರಿಟರ್ನ್ ಬಂದಿದ್ದು ಬರೀ ನೇಪಾಳ್ಗೆ. ಯಾಕಂದರೆ ನಾವು ಚೈನಾ ಹೋಗಲೇ ಇಲ್ವಲ್ಲ. ಚೈನಾ ಹೋಗಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಿತ್ತು. ಚೈನಾ ಹೋಗಲಿಲ್ವಲ್ಲ, ಅಲ್ಲೊಂದು 4-5 ಸಾವಿರ ಕಿಲೋಮೀಟ್ರ್ ಓಡಿಸ್ತಿದ್ವೇನೋ, ಹೋಗಲಿಲ್ಲ. ಒಂದು. ಎರಡನೇದು ರೂಮ್ ರೆಂಟ್ ಬಂದು ನಾವು ಪ್ಲ್ಯಾನ್ ಹಾಕ್ಕೊಂಡು ಹೋಗಿದ್ದಿದ್ದೆ, ಫಸ್ಟೇ ಮಾತಾಡಿದ್ದೆ, ಇಲ್ಲಿಂದನೂ ಅವ್ರವ್ರ ದುಡ್ಡಲ್ಲಿ ರೂಮ್ ಮಾಡ್ಕೊಂಡು ಹೋಗಬೇಕು. ಯಾಕೆಂದರೆ ನಾವು ಹೋಗ್ತಿರೋದೇ ಕಾರಲ್ಲಿ. ಜರ್ನಿನೇ 5 ದಿನ ಆಯಿತು. 5 ದಿನವೂ ಅವ್ರವ್ರ ದುಡ್ಡು ಅವ್ರವ್ರು ಹಾಕ್ಕೊಂಡು ರೂಮ್ ಮಾಡಬೇಕು ಅಂತಿದ್ದಿದ್ದು. ಅದರಲ್ಲೂ ನವೀನಣ್ಣ ಲಾಸ್ಟ್ ದಿನ ಬಂದಿದ್ದರಿಂದ ಅವ್ರ ಫ್ಲೈಟ್ ಡೈರೆಕ್ಟಾಗಿ ಬಂದುಬಿಟ್ರು. ಇನ್ನು ಮಿಕ್ಕಿದವರು ನಾವೆಲ್ಲ ಏನು ಮಾಡ್ತಿದ್ವು, ಮಿನಿಮಮ್ 2,000, 2,500, 3,000, 4,000ಕ್ಕೂ ರೂಮ್ ಮಾಡಿದ್ದೀವಿ. ಅವ್ರವ್ರ ಇದ್ರ ಮೇಲೆ ನೋಡ್ಕೊಂಡು ಮಾಡಬೇಕಷ್ಟೇ. ಸ್ವಲ್ಪ ಅಫಿಷಿಯಲಾಗಿರಬೇಕು ಅಂದರೆ ಒಂದು 2,000 ಮೇಲೆ ಮಾಡಿದ್ರೆ 2%ಗೆ ಒಬ್ಬರಿಗಲ್ಲ, 2%ಗೆ ಒಂದು 2,000 ರೂಪಾಯಿ ರೂಮ್ ಮಾಡ್ತಿದ್ವು. 2,000 ಅಂದರೆ ಒಬ್ಬರಿಗೆ 1,000 ಖರ್ಚಾಗ್ತಿತ್ತು. 1,000 ಅಂತಂದರೆ 5 ಡೇಸ್ ಜರ್ನಿಗೆ ಅದೊಂದು 5,000 ಅಂತ ಇಟ್ಕೊಳ್ಳಿ. ಅಪ್ರಾಕ್ಸಿಮೇಟ್ಲಿ ಅದೊಂದು 5,000 ಖರ್ಚಾಯಿತು. ಇನ್ನು ಫುಡ್ ವಿಷಯ ಅಂತಂದರೆ ಮ್ಯಾಕ್ಸಿಮಮ್ ನಾವು ಪುಟ್ಬಾತಲ್ಲೂ ತಿಂದಿದ್ದೀವಿ, ಹೋಟ್ಲುಗಳಲ್ಲೂ ತಿಂದಿದ್ದೀವಿ. 5 ಸ್ಟಾರ್ ಹೋಟ್ಲಿಗಂತೂ ಹೋಗ್ತಿರಲಿಲ್ಲ, ಸಣ್ಣ ಪುಟ್ಟ ಹೋಟ್ಲಿಗೆ ಹೋಗ್ತಿದ್ದೀವಿ. ಒಂದು ಹೊತ್ತಿಗೆ ಅಂದಾಜು ಅಂದರೆ 100-150 ರೂಪಾಯಿ ಖರ್ಚು ಅಷ್ಟೇ. ಹಬ್ಬ ಅಂದರೆ ಈಗ ನಾನ್ ವೆಜ್ ತಿಂತೀನಿ ಅಂದರೆ ಒಂದು 250 ರೂಪಾಯಿ. ಯಾವಾಗ ಇಂಡಿಯಾ ಬಾರ್ಡ್ರ್ವರೆಗೂ ಒಂದು ಹೊತ್ತಿಗೆ 150 ರೂಪಾಯಿ ಅಂತಂದರೆ 450 ರೂಪಾಯಿ ಖರ್ಚಾಗ್ತಿತ್ತು. ಅದು ಬಿಟ್ರೆ ಎಕ್ಸ್ಟ್ರಾ ಖರ್ಚುಗಳು ಏನಿಲ್ಲ. ಯಾಕೆಂದರೆ ಇಲ್ಲಿಂದನೇ ನಾವು ಮಿಕ್ಕಿದ್ದೆಲ್ಲ ತೊಗೊಂಡೋಗಿದ್ದು, ನಮ್ಮ ಪೇಸ್ಟು ಬ್ರಷ್ಗಳಿರ್ಬೋದು, ನಮ್ಮ ಬಟ್ಟೆಗಳಿರ್ಬೋದು, ವಗೇರೆ ಸಣ್ಣ ಪುಟ್ಟ ಇನ್ನೇನು ಎಕ್ಸ್ಟ್ರಾ. ನಾವು ಹುಡುಗರಲ್ವಾ, ಇನ್ನೇನು ಖರ್ಚು ಮಾಡ್ತಿರಲಿಲ್ಲ. ನೆಕ್ಸ್ಟು ಇನ್ನು ಕಿತ್ತಾಡಿ ಕಿರಣ್ ಬಗ್ಗೆ ಹೇಳಬೇಕು ಅಂತಂದರೆ ನಾವಿಲ್ಲೇ ಮಾತಾಡ್ಕೊಂಡು ಹೋಗಿದ್ದರಿಂದ ಅವ್ರ ಐಟ್ನರಿ ಪ್ರಕಾರ ನಾವು ನೇಪಾಳ ಬಾರ್ಡ್ರ್ ರೀಚ್ ಆದಮೇಲೆ, ಅಲ್ಲಿವರೆಗೂ ನಮ್ಮದೇ ಖರ್ಚು, ರೀಚ್ ಆದಮೇಲೆ ನೆಕ್ಸ್ಟು ಒಂದು ದಿನ ಅವರ ಇದರಲ್ಲಿ ನಾವು ಒಂದು ರೂಮ್ ಮಾಡಿಕೊಡ್ತೀವಿ. ಅವ್ರ ಐಟನರಿ ಪ್ರಕಾರ ಫಸ್ಟ್ ದಿನ ಅವರು ರೂಮ್ ಮಾಡಿಕೊಡ್ಬೇಕು. ಆಮೇಲೆ ವೀಸಾ ಸಿಗೋಕ್ಕೆ ಎಷ್ಟು ದಿನ ಬೇಕೋ ಅಷ್ಟು ದಿನ ರೂಮ್ ಖರ್ಚೆಲ್ಲ ನಮ್ಮದೇ. ಆಮೇಲೆ ಚೈನಾ ಪ್ರವಾಸ ಸ್ಟಾರ್ಟ್ ಆಗ್ತಿದ್ದಂಗೆ ನಮ್ಮ ಗಾಡಿ ಪೆಟ್ರೋಲ್ ನಮ್ಮದೇ, ನಮ್ಮ ಗಾಡಿ ಖರ್ಚು ವೆಚ್ಚ ನಮ್ಮದೇ. ಬಟ್ ಅವ್ರ ಐಟ್ನರಿಗೆ
ರೂಮ್ ಅವ್ರದ್ದೇ ಲೆಕ್ಕ, ಬೆಳಿಗ್ಗೆ ಟಿಫನ್ ಅವ್ರದ್ದೇ ಲೆಕ್ಕ, ಊಟ ತಿಂಡಿ ನಮ್ಮ ಲೆಕ್ಕ. ಫಸ್ಟೇ ಹೇಳ್ಬಿಟ್ಟಿದ್ರು ಟಿಫನ್ ಮಾತ್ರ ಅವ್ರ ಲೆಕ್ಕ, ಜೊತೆಗೆ ಗಾಡಿ ಇನ್ಶೂರೆನ್ಸು ಮತ್ತು ನಮ್ಗೆ ಇನ್ಶೂರೆನ್ಸು ಮತ್ತು ಗಾಡಿ ನೇಮ್ ಪ್ಲೇಟ್ ಬರ್ತಿತ್ತಂತೆ, ವೀಸಾ, ಪ್ರತಿಯೊಂದು. ಆಮೇಲೆ ಅಲ್ಲಿ ಗೈಡು, ಲೋಕಲ್ ಗೈಡು, ಸೈಟ್ ಸೀನ್ಸು, ಅಲ್ಲೇನೇನು ಇರ್ತಿತ್ತು ಪ್ರತಿಯೊಂದು ಅವ್ರ ಐಟ್ನರಿಯಲ್ಲೇ ಸೇರ್ಕೋತಿತ್ತು. ಈ ಐಟ್ನರಿಗೆ ಅವರು ನಮ್ಮ ಹತ್ರ ತೊಗೊಂಡಿದ್ದ ಕಾಸ್ಟ್ ಬಂದು 3,36,000 ಸಮಥಿಂಗ್, ಒಂದು ಕೊರೆ ಅಷ್ಟೇ, 3,36,000. ಯಾಕಂದರೆ ಅದು ಡಾಲರ್ಸ್ ಲೆಕ್ಕದಲ್ಲಿ ತೊಗೊಂಡಿದ್ದರಿಂದ ಆ ಕೊರೆ ಸಮಥಿಂಗ್ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು. 3,36,000 ಏನಕ್ಕೆ ಅಂತಂದರೆ ಒಬ್ಬ ವ್ಯಕ್ತಿಗೆ 2,36,000 ಒಬ್ಬ ವ್ಯಕ್ತಿಗೆ ತೊಗೊಂಡ್ರು. ಒಂದು ಕಾರ್ಗೆ 1,00,000. ನನ್ನ ಕಾರಲ್ಲಿ ಬೇಕಾದರೆ ಇನ್ನೂ 3 ಜನ ಬಂದಿದ್ರು, ಅವ್ರು ಬರೀ 2,36,000 ಕೊಟ್ಟಿದ್ರೆ ನನ್ನ ಕಾರಲ್ಲಿ ಬರ್ಬೋದಿತ್ತು. ನಾವು ಹೆಚ್ಚು ಕಮ್ಮಿ 1 ತಿಂಗಳಿಂದನೇ ಪ್ಲ್ಯಾನ್ ಹಾಕಿದ್ದು. ಕಿರಣ್ ಅಷ್ಟೇ ಒಂದು 4-5 ವೀಡಿಯೋದಲ್ಲೂ ಹೇಳಿದ್ರು ಯಾರಾದರೂ ಬರೋರಿದ್ರೆ ಬನ್ನಿ ಅಂತ. ನಾನು ನನ್ನ ಫ್ರೆಂಡ್ಸ್ಗಳನ್ನೂ ಕೇಳಿದೆ. ಕೆಲವ್ರಿಗೆ ಮನಿ ಪ್ರಾಬ್ಲಮ್ಮು, ಕೆಲವ್ರಿಗೆ ಟೈಮ್ ಪ್ರಾಬ್ಲಮ್ಮು. ಮನಿ ಇರೋರಿಗೆ ಟೈಮ್ ಇರ್ತಿರಲಿಲ್ಲ, ಟೈಮ್ ಇರೋರಿಗೆ ಮನಿ ಇರ್ತಿರಲಿಲ್ಲ. ಬರ್ತೀನಿ ಅಂತಿದ್ರು, ಬರೋರಿಗೆ ಮನಿ ಇರ್ತಿರಲಿಲ್ಲ. ಬರೋಕ್ಕಾಗದಿರೋರ್ಗೆ ಮನಿ ಇರ್ತಿದ್ದವ್ರಿಗೆ ಟೈಮೇ ಇರ್ತಿರಲಿಲ್ಲ. ಎರಡು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದಕ್ಕೆ ನಮ್ಗೆ ಎರಡೂ ಆಯಿತು. ಅದಕ್ಕೆ ನಾನು ಇಂಡಿವಿಜುವಲ್ ಒಂದೇ ಕಾರಲ್ಲಿ ಹೋಗಿದ್ದರಿಂದ ನಾನು ಒಂದು ಕಾರಿಗೆ 1,00,000 ಕೊಟ್ಟಿದ್ದೆ. 1,00,000 ಕೊಟ್ಟಿದ್ದು, ಬಟ್ ಚೈನಾ ನಾವು ರೀಚ್ ಆಗಲಿಲ್ಲ. ಇದನ್ನೇನು ಮಾಡಿದ್ದು ಕಿರಣ್, ಸ್ಟಾರ್ಟಿಂಗ್ಗೆ ಅರ್ಧ ದುಡ್ಡು ಅಂದರೆ 1,70,000ವರೆಗೂ ಚೈನಾ ಅವ್ರಿಗೆ ಡೈರೆಕ್ಟ್ ಹಾಕ್ಸ್ಬಿಟ್ಟಿದ್ರು ಏಜೆಂಟ್ಗೆ. ಇಲ್ಲಿ ಅವ್ರ ಅಕೌಂಟ್ಗೆ ಡೈರೆಕ್ಟ್ ನಂಬರ್ ಕೊಟ್ಟು ಆ ಏಜೆಂಟ್ ನಂಬರ್ಗೆ ಡೈರೆಕ್ಟು 1,70,000 ಚಿಲ್ಲರೆವರೆಗೂ ಡಾಲರ್ ಲೆಕ್ಕದಲ್ಲಿ ಹಾಕ್ಸಿದ್ರು. ಒಂದು ಸತಿ $500, ಒಂದು ಸತಿ 1,00,000 ಚಿಲ್ಲರೆ ಅನ್ನೋ ಲೆಕ್ಕಕ್ಕೆ, ಇಂಡಿಯನ್ ಕರೆನ್ಸಿ ಲೆಕ್ಕಕ್ಕೆ 1,00,000 ಚಿಲ್ಲರೆ ಅಂತ ಹಾಕ್ಸಿದ್ರು. ಅದು ಅವ್ರಿಗೆ ತಲುಪಿಬಿಟ್ಟಿತ್ತು. ಇಲ್ಲಿಂದ ನಾವು ಯಾವಾಗ ನೇಪಾಳ ಬಾರ್ಡ್ರ್ ರೀಚ್ ಆದವು, ಅಲ್ಲಿಂದ ಅಲ್ಲಿ ನಾವು ನೇಪಾಳಲ್ಲಿ ನಮ್ಮ ಕಾರ್ ಓಡಿಸ್ಬೇಕು ಅಂದರೆ ಬನ್ಸಾರ್ ಅಂತ ತೊಗೋಬೇಕು. ಬನ್ಸಾರ್ ಅಂದರೆ ನಮ್ಮ ಗಾಡಿಗೆ ಪರ್ಮಿಟ್ ಅಂತ ನೇಪಾಳಲ್ಲಿ ಓಡಿಸೋದಕ್ಕೆ. ಬನ್ಸಾರು ಕಿರಣೇ ಕೊಡಿಸಿದ್ರು. ಸ್ಟಾರ್ಟಿಂಗಲ್ಲಿ ಬಾರ್ಡ್ರಲ್ಲೂ ಅವರೇ ರೂಮ್ ಮಾಡಿಕೊಟ್ಟಿದ್ರು, ಅದಕ್ಕೂ ಅವರೇ ಪೇ ಮಾಡಿದರು. ಯಾಕೆಂದರೆ ಅದು ಐಟ್ನರಿಲಿ ಮುಂದಕ್ಕೆ ಲೆಕ್ಕ ಹಾಕ್ಕೊಳ್ಳೋಣ ಅನ್ನೋ ಲೆಕ್ಕಕ್ಕೆ. ಯಾಕೆಂದರೆ ಟ್ರಿಪ್ ಕ್ಲಿಯರ್ ಆಗಿದ್ದರೆ ಆ ದುಡ್ಡಲ್ಲೆಲ್ಲ ಕವರ್ ಆಗ್ತಿತ್ತು. ಆ 3,36,000ಕ್ಕೆ ಕವರ್ ಆಗ್ತಿತ್ತು. ಅದಕ್ಕೋಸ್ಕರ ರೂಮ್ ಅವರೇ ರೆಂಟ್ ಕೊಟ್ಟಿದ್ದರು. ಅದಾದಮೇಲೆ ಬನ್ಸಾರು ಅವರೇ ತೊಗೊಂಡಿದ್ರು. ಅದಾದಮೇಲೆ ನೇಪಾಳ ರೀಚ್ ಆದಮೇಲೆ ನೇಪಾಳಲ್ಲೂ ಅಷ್ಟೇ ಫಸ್ಟ್ ದಿನ ಅವರೇ ರೂಮ್ ಮಾಡಿಕೊಟ್ಟಿದ್ರು. ಎಲ್ರಿಗೂ ಅವರೇ ರೂಮ್ ಮಾಡಿಕೊಟ್ಟು ನೆಕ್ಸ್ಟ್ ದಿನದಿಂದ ನಾವು ಪೇ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ನೇಪಾಳಲ್ಲಿ ರೂಮ್ ಎಷ್ಟು ಅಂದರೆ ನಾವು ಮಾಡಿದ್ದು 4 ಸ್ಟಾರ್ ಹೋಟ್ಲು. ಆಲ್ರೆಡಿ ನಿಮಗೆ ವೀಡಿಯೋದಲ್ಲೂ ತೋರಿಸಿದ್ದೀನಿ. ಅದರಲ್ಲಿ ಏನು ಅಂತಂದರೆ ಟಿಫನ್ನು ಮತ್ತು ಊಟ ಎರಡೂ ಕಾಂಪ್ಲಿಮೆಂಟ್ರಿ. ತುಂಬ ಚೆನ್ನಾಗಿತ್ತು, ಊಟನೂ ಚೆನ್ನಾಗಿತ್ತು, ಅವ್ರ ಟ್ರೀಟ್ಮೆಂಟು ಚೆನ್ನಾಗಿತ್ತು, ರೂಮು ಚೆನ್ನಾಗಿತ್ತು. ಫ್ಯಾಂಟಾಸ್ಟಿಕ್ ಅನ್ಬೋದು. ಇಲ್ಲಿ ಲೆಕ್ಕಕ್ಕೆ ತುಂಬ ಜಾಸ್ತಿ ಆಗ್ತದೆ, ಇಂಡಿಯಾ ಲೆಕ್ಕಕ್ಕೆ ತುಂಬ ಜಾಸ್ತಿ ಆಗುತ್ತೆ. ಬಟ್ ನೇಪಾಳಲ್ಲಿ ನಮಗೆ ಸಿಕ್ಕಿದ್ದು 2,000 ಪರ್ಸನ್ನು, 2,600 ಪರ್ ಡೇ. 2,600 ಒಂದು ರೂಮ್ ಸಿಕ್ತು. ಫಸ್ಟ್ ದಿನ ಕಿರಣೆ ಹಾಕ್ಕೊಂಡ್ರು, ಮಿಕ್ಕಿದ ದಿನ ನಾವು ಇದ್ದಾಗ ನಾವೇ ಹಾಕ್ಕೊಟ್ಟಿದ್ವು. ಎಲ್ಲಿ? ಕಾಠ್ಮಂಡು. ಅದು ಕಾಠ್ಮಂಡುವಲ್ಲಿ ನಾವೇ ಹಾಕ್ಕೊತಿದ್ವು. ಅದೇನಾಯಿತು, ನಮಗೆ 24th ವೀಸಾ ಅಪ್ರೂವಲ್ ಆಗುತ್ತೆ ಅನ್ನೋದು ಕಿರಣ್ಗೂ ಗೊತ್ತಿದ್ದು ಅದೇ ವಿಷಯ, ನಮ್ಗೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಿದ್ದು ಅದೇ ವಿಷಯ. ಆ್ಯಕ್ಚುಲಿ ಫಾರಿನ್ ಟ್ರಿಪ್ ಅನ್ನೋದು ನನಗೆ ಇದೇ ಫಸ್ಟ್ ಸತಿ ಇರೋದ್ರಿಂದ ಬ್ಲೈಂಡಾಗಿ ನಂಬುದ್ವೋ ಇಲ್ಲ ಕಿರಣ್ ಮೇಲೆ ನಂಬಿಕೆ ಇಟ್ಟುವೋ ಅದ್ರ ಬಗ್ಗೆ ನಾನು ಎರಡನೇ ಮಾತಾಡೋಕ್ಕಾಗಲ್ಲ. ಅದು ನಿಮ್ಮ ಅನಿಸಿಕೆ, ನೀವೇನು ಕಾಮೆಂಟ್ ಮಾಡ್ತೀರಿ ಅದ್ರ ಮೇಲೆ ನಿಂತ್ಕೊಡುತ್ತೆ. ಬಟ್ ಬ್ಯಾಡ್ ಕಾಮೆಂಟ್ಸ್ ಮಾಡೋಕ್ಕೆ ಹೋಗಬೇಡಿ. ನಂದು ಇದು ಅನುಭವ. ಯಾಕಂದರೆ ಬ್ಲೈಂಡಾಗಿ ನಾನು ಒಬ್ಬನೇ ನಂಬಿದೆ, ಯಾರು ಕಿರಣ್ ನಂಬಿದೆ. ಡೈರೆಕ್ಟ್ ಅವನಿಗೆ ಕೊಟ್ಟೆ. ನೀವು ಅಲ್ಲಿ ಮಾಡ್ಸೋಕ್ಕಾಗ್ತಿರ್ಲೋ ವೀಸಾ, ಇಲ್ಲಿ ಮಾಡ್ಸೋಕೆ, ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಆ ವ್ಯಕ್ತಿನೂ ಅಷ್ಟೇ ನಿಷ್ಕಲ್ಮಶವಾಗೇ ಕೆಲಸ ಮಾಡಿದ್ದಾನೆ. ಅವನ ಲೆಕ್ಕ ಏನಿತ್ತು ಅಂತಂದರೆ ನಮ್ಗೆ ಹೇಳಿದ ಪ್ರಕಾರ, ಸರ್ ಇಲ್ಲೇ ಮಾಡಿಸಿದ್ರೆ 60% ವೀಸಾ ರಿಜೆಕ್ಟ್ ಆಗ್ತಿದೆ, ಮುಂಬೈಯಲ್ಲಿ ಹಾಕಿದ್ರೆ ರಿಜೆಕ್ಟ್ ಆಗ್ತಿದೆ. ಬಟ್ ನೇಪಾಳಕ್ಕೆ ಡೈರೆಕ್ಟಾಗಿ ಹೋದರೆ 100% ಚಾನ್ಸಸ್ ಇದೆ ವೀಸಾ ಸಿಗೋದು, ನೇಪಾಳಿಂದ ಅಪ್ಲೈ ಮಾಡಿಬಿಡೋಣ ಅಂತಂದರು. ಹೌದು, ನಾವು ಅದಕ್ಕೆ ಒಪ್ಕೊಳ್ದೇ ಯಾರೂ ಹೋಗಲಿಲ್ಲ, ದಡ್ರ ಯಾರೂ ಅಲ್ಲ. 5 ಜನ ಒಪ್ಕೊಂಡಿದ್ದಕ್ಕೆ ಅವತ್ತು ನಾವು ಟ್ರಿಪ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಅದೆಲ್ಲ ಫಸ್ಟೇ ಇನ್ಫಾರ್ಮೇಷನ್ ಕೊಟ್ಟಿದ್ರು ಅವರು. ಅಲ್ಲೋಗಿ 5 ದಿನಕ್ಕೆ ಸಿಗುತ್ತೆ ಅಂತ 24th ನಮಗೆ ಸಿಗಬೇಕಾಗಿತ್ತು ವೀಸಾ. ಅದಕ್ಕೋಸ್ಕರ ನಾವೇನು ಮಾಡಿದ್ವು, ಫಸ್ಟ್ ಎಲ್ಲ 2 ಡೇಸು ಕಾಠ್ಮಂಡು ಕವರ್ ಮಾಡಿದ್ವು. ಕಾಠ್ಮಂಡು ಆದಮೇಲೆ ಮುಕ್ತಿನಾಥಕ್ಕೆ ಹೋಗಿದ್ವು. ಬಡ ಮತ್ತು ಅಲ್ಲಿ ಲೋಕಲಲ್ಲೇ ನಿಮಗೆಲ್ಲ ವೀಡಿಯೋಗಳು ತೋರಿಸಿದ್ದೀನಲ್ಲ, ಪೋಖ್ರಾನಲ್ಲಿ 2 ದಿನ ಇದ್ವು. ಮತ್ತು ನಿಮಗೆ ಕಾಠ್ಮಂಡುಲ್ಲಿ 2 ದಿನ ಇದ್ವು. ಆಮೇಲೆ ನಾಗ್ಪುರದಲ್ಲಿ 1 ದಿನ ಇದ್ವು. ತಿರ್ಗಾ 2 ದಿನ ಎಕ್ಸ್ಟ್ರಾ. ಯಾಕೆಂದರೆ 24ಕ್ಕೆ ನಾವೇನು ಆಮೇಲೆ ಏನು ತೀರ್ಮಾನ ಆಯಿತು, 24ರವರೆಗೂ ಸರಾಗೋಗೆ ಆಗ್ತಿತ್ತು. ಸಿಕ್ಬಿಡುತ್ತೆ ಬಿಡು ಅಂತ ಆಗ್ತಿತ್ತು. ಹೋಗ್ತಾನೇಯಿತು. ಆದರ್ಶಡ್ ಅವರೊಬ್ಬರಿಗೆ ಸಿಕ್ತು. ಅವ್ರಿಗೆ ಆಲ್ರೆಡಿ ವೀಸಾ ಅಪ್ರೂವಲೇ ಆಗೋಯಿತು. ಇನ್ನು ಮಿಕ್ಕಿದವ್ರಿಗೆಲ್ಲ ಪೆಂಡಿಂಗಲ್ಲಿತ್ತು, ಯಾರಿಗೂ ರಿಜೆಕ್ಟ್ ಆಗಲಿಲ್ಲ, ಪೆಂಡಿಂಗಲ್ಲೇ ಇತ್ತು. ಅದಾದಮೇಲೆ ಏನಾಯಿತು,
ಈಗ ಯಾರಿಗಾದ್ರೂ ಅಪ್ರೂವಲ್ ಎಲ್ರಿಗೂ ಆದರೆ ತಾನು ಹೋಗೋಕ್ಕಾಗದು. ಆದರ್ಶನ ನಾನು ಒಬ್ಬನೇ ಹೆಂಗೆ ಹೋಗ್ತಾರೆ ಅವ್ರೂ ಒಬ್ಬರೇ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಅವರು ನಾನು ಹೋಗಲ್ಲ ಅಂತಂದ್ಬಿಟ್ರು. ಕಿರಣ್ ಏನು ಪ್ಲ್ಯಾನ್ ಹಾಕ್ದ, ಸರ್ ಇನ್ನೂ ಒಂದು 3 ದಿನ ನಿಮ್ಮ ಕೈಲಿ ಇರೋಕ್ಕಾಗತ್ತಾ ಅಂತ ಅಲ್ಲೇ ರಿಕ್ವೆಸ್ಟ್ ಮಾಡ್ಕೊಂಡ. ಇನ್ನು 3 ಡೇಸ್ ನಿಮ್ಮ ಕೈಲಿ ಇರೋಕ್ಕಾಗತ್ತೆ ಅಂದರೆ ವೆಯ್ಟ್ ಮಾಡೋಣ, ವೆಯ್ಟಿಂಗ್ ಪೀರಿಯಡ್ ಇದೆ. ಯಾಕಂದರೆ ಪ್ರಾಬ್ಲಮ್ ಅವ್ರದ್ದೇ ಇರೋದ್ರಿಂದ ಅವ್ರು ಏನು ಕ್ವಶನ್ ಕೇಳ್ತಿರೋದು, ನಿಮ್ಮದು ನೇಪಾಳದ ರೆಸಿಡೆನ್ಸಿಯಲ್ ಅಡ್ರೆಸ್ ಕೊಡಿ ಅಂತ ಕೇಳಿದರು. ಆ ಕ್ವಶನ್ ಕೇಳಿದ್ರಿಂದ ನಾವು ಅದನ್ನ ರೈಸ್ ಮಾಡೋಣ. ಯಾಕೆಂದರೆ ಕಿರಣ್ದು ನಂತರನೇ, ಕಿರಣ್ದು ಅಷ್ಟೇ ಅವ್ನು ಬೇಕಾದಷ್ಟು ಟ್ರಿಪ್ ಮಾಡಿರ್ಬೋದು, ನನಗಿಂತ ಚಿಕ್ಕ ಹುಡುಗ ಬೇರೆ. ಬಟ್ ಅವನು ಆರ್ಗನೈಸ್ ಮಾಡ್ತಿರೋದು ಫಸ್ಟ್ ಟ್ರಿಪ್ ಇದು. ಎಂಥ ವ್ಯಕ್ತಿನೇ ಆಗಲಿ, ಅವ್ರು ಕೆಟ್ಟವರು ಒಳ್ಳೆಯವರು ಅಂತ ಯೋಚನೆ ಮಾಡೋಕ್ಕೆ ಮೊದಲು ಅವ್ರದ್ದು ಅಚೀವ್ಮೆಂಟ್ ನೋಡೋಣ, ಅವ್ರ ಎಫರ್ಟ್ ನೋಡೋಣ. ಅವನಿಗೂ ಸಕ್ಸಸ್ ಆದರೆ ತಾನೇ ಅವನಿಗೆ ನೆಕ್ಸ್ಟ್ ಟ್ರಿಪ್ ಹೋಗೋದಕ್ಕಾಗ್ಬೋದು, ಇದರಲ್ಲಿ ಬರೋ ಲಾಭ ಇರ್ಬೋದು. ಪ್ರತಿಯೊಂದು ಅದು ಸಕ್ಸಸ್ ಆದರೆ ತಾನೇ ಅವನಿಗೂ ಸಿಗೋದು ಒಂದು 2 ರೂಪಾಯಿ. ಅವನು ತುಂಬ ಪ್ರಯತ್ನ ಪಟ್ಟ. ಯಾಕೆಂದರೆ ಮಧ್ಯದಲ್ಲಿ ನೀವು ನೋಡಿರ್ಬೋದು, ಈಗ ಚಂದು ಸರ್ದು ವೀಸಾ ಸ್ಟ್ರಕ್ ಆಗಿ ಮುಂಬೈಗೆ ಹೋಗಿ ಮುಂಬೈಲಿ ಕ್ಲಿಯರು ಮಾಡ್ಕೊಂಡು ಬಂದ್ಬಿಟ್ರು ಅದನ್ನ ಕಿರಣ್. ಆ ಥರ ಇದನ್ನು ಕೈಯಲ್ಲಿದ್ದಿದ್ರೆ ಏನು ಬೇಕಾದ್ರೂ ಮಾಡ್ಬೋದಿತ್ತು. ನಮ್ಮ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಎಂಬೈಸಿ ಕೈಯಲ್ಲೇ ಇದ್ದಿದ್ದು. ಎಂಬೈಸಿ ಏನು ಅಂತಂದರೆ, ಈಗ ನಾನು ಇನ್ಫಾರ್ಮೇಷನ್ ಇಲ್ಲಿ ಅಟ್ ಪ್ರೆಸೆಂಟ್ ಇಲ್ಲಿ ಬಂದ ಮೇಲೆ ಒಂದು 2-3 ಜನ ಹತ್ರ ಕೇಳಿದ ಪ್ರಕಾರ 60 ಡೇಸ್ವರೆಗೂ ನಾವು ವೆಯ್ಟಿಂಗ್ ಪೀರಿಯಡಲ್ಲಿ ಇರ್ತೀವಿ. ಅಂದರೆ 60 ಡೇಸ್ ಮೊದಲೇ ಚೈನಾಗೆ ಹೋಗ್ತೀವಿ ಅಂದರೆ 60 ಡೇಸ್ ಮೊದಲೇ ನಾವು ವೀಸಾಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದೊಂದು ಇನ್ಫಾರ್ಮೇಷನ್ ಈಗ ಗ್ಯಾದರ್ ಮಾಡಿರೋದು ನಾನು. ಆಗ ನನಗೆ ಗೊತ್ತಿರಲಿಲ್ಲ. ಕಿರಣ್ಗೂ ಗೊತ್ತಿಲ್ಲೋ ಗೊತ್ತಿಲ್ಲ. ಬಟ್ ಅವ್ರದ್ದೊಂದು ಡೇಟ್ ಮೇಲೆ ಗುಡ್ ಡೇಟು ಅಂತೀವಲ್ಲ, ಆ ಥರ ಇದೊಂದು ಪ್ರಯತ್ನ ಅಂತ ಅನ್ಕೋತೀನಿ. ಬಟ್ ನಾವು ಆಗಲೇ ಹೇಳ್ದಂಗೆ ನೇಪಾಳ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡೋದು. ನಾವು ಐಟರಿಲಿ ಇದ್ದಿದ್ದು ಒಂದೇ ದಿನ, ಬಟ್ ನಾವು ಅಲ್ಲಿ 1 ವಾರದ ಮೇಲಿದ್ದೀವಿ, 10 ದಿನ ಹತ್ತತ್ರ ಇದ್ದೀವಿ. 10 ದಿನವೂ ಒಳ್ಳೊಳ್ಳೆ ಪ್ಲೇಸ್ ನೋಡಿದ್ದೀವಿ. ಮಧ್ಯದಲ್ಲಿ 1 or 2 ಡೇಸ್ ಲಾಸ್ಟಲ್ಲಿ ಸಕ್ಕ ಡಿಪ್ರೆಸ್ ಕೊಟ್ಟೋಗಿದ್ರು ಎಲ್ಲರೂ. ಕೆಲವರು ರೂಮಲ್ಲೇ ಉಳ್ಕೊಬಿಟ್ರು. ನಾನು ಅಲ್ಲೂ ಸಹ ಊರನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀನಿ, ನೇಪಾಳನ. ಮತ್ತು ಅಲ್ಲಿ ಸ್ಟ್ರೀಟ್ಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಆಮೇಲೆ ಅರಮನೆಗೆ ಯಾರೂ ಬರಲೇ ಇಲ್ಲ, ಅವರೆಲ್ಲ ಬೇಜಾರಲ್ಲಿ ಮಲಗೇ ಬಿಟ್ಟಿದ್ರು. ಅಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಅದಿನ್ನೂ ವೀಡಿಯೋಸ್ ಬರುತ್ತೆ ನಿಮಗೆ, ನೆಕ್ಸ್ಟ್ ಒಂದೊಂದಾಗಿ ಬರುತ್ತೆ. ಯಾಕೆಂದರೆ ಎಡಿಟಿಂಗಲ್ಲೇ ಇದೆ, ಒಂದೊಂದು ದಿನಕ್ಕೆ ಒಂದೊಂದು ಹಾಕೋಣ ಅಂತ. ಇದು ಮೇಯ್ನ್ ಪ್ರಾಬ್ಲಮ್ಮು. ಯಾಕೆಂದರೆ ಫಸ್ಟೇ ನಾವು ಅಪ್ಲಿಕೇಶನ್ ಹಾಕಬೇಕಾಗಿತ್ತು ಇಲ್ಲೇ ವೀಸಾಗೆ. ಹಾಕಿದರೆ ಸಕ್ಸಸ್ ರೇಟ್ 100 ಇರ್ತಿತ್ತೇನೋ, ಇಲ್ಲ ಕೊನೆ ಪಕ್ಷ ರಿಜೆಕ್ಟ್ ಆಗಿದ್ದಿದ್ರು ಇಷ್ಟೊಂದು ಖರ್ಚು ಮಾಡ್ಕೊಂಡು ನಾವು ನೇಪಾಳಕ್ಕೆ ಹೋಗೋ ಅವಶ್ಯಕತೆ ಇರಲಿಲ್ವೇನೋ. ನನ್ನ ಮನದಾಳದ ಮಾತಿದು, ನಿಮ್ಮ ಮನದಾಳದ ಮಾತು ನನಗೆ ಗೊತ್ತಿಲ್ಲ. ನನ್ನ ಮನದಾಳದ ಮಾತು. ಯಾಕೆಂದರೆ ಒಂದು ಕಾರಲ್ಲಿ ಒಬ್ಬ ವ್ಯಕ್ತಿ ಅಷ್ಟು ದೂರ 25,000 ಪೆಟ್ರೋಲ್ ಖರ್ಚು ಮಾಡ್ಕೊಂಡು, ಡೀಸೆಲ್ ಖರ್ಚು ಮಾಡಿಕೊಂಡು ಹೋಗಿರೋದು ವೇಸ್ಟ್ ಆಫ್ ಮನಿ, ವೇಸ್ಟ್ ಆಫ್ ಕಾಸ್ಟ್, ವೇಸ್ಟ್ ಆಫ್ ಟೈಮ್. ಬಟ್ ಅಲ್ಲಿ ಎಂಜಾಯ್ ಮಾಡಿದ್ದು ತುಂಬ ಖುಷಿನೇ ಹೌದು. ಯಾಕೆಂದರೆ ಗೋ ವಿತ್ ದ ಫ್ಲೋ ಅಂತೀವಲ್ಲ, ಅಲ್ಲಿ ಹೋದ್ಮೇಲೆ ಆಗಿರೋ ಪ್ರಾಬ್ಲಮ್ ಇರೋದ್ರಿಂದ ಈಗ ಯೋಚನೆ ಬರ್ತಿರೋದು. ಆವತ್ತು ಯೋಚನೆ ಬಂದರೆ ನಾನು ಇನ್ನೂ 3 ಜನ ನಾನು ಕರ್ಕೊ ಹೋಗ್ತಿದ್ದೆ. ಬರೀ ನೇಪಾಳಗೆ ಆಗಿದ್ದಿದ್ರೆ, ಈಗ ವೀಸಾನೇ ಕ್ಯಾನ್ಸಲ್ ಆಗುತ್ತೆ ಏನಾಗಿದೆ, ನೇಪಾಳಗೆ ಆಗಿದ್ರೆ ಎಲ್ಲ ಜನ ಬರ್ತಿದ್ರು. ಯಾಕೆಂದರೆ ಒಂದು 20-25 ಸಾವಿರ ಖರ್ಚಾಗ್ತಿತ್ತು ಟೋಟಲು ಅನ್ನೋದಾಗಿದೆ. ಬರ್ತಿದ್ರು ಎಲ್ಲರೂ. 25 ಸಾವಿರ ಕೊಟ್ಟರು ಕರ್ಕೊ ಹೋಗ್ತೀನಿ ಅಂದಿದ್ರೆ ಬರ್ತಿದ್ರು. ಬಟ್ ಆವತ್ತು ನಮ್ಮ ಪ್ಲ್ಯಾನ್ ಇದ್ದಿದ್ದೇ ಚೈನಾ ಅಲ್ವಾ. ಆ ಖುಷಿಯಲ್ಲಿ, ಆ ಜೋಶಲ್ಲಿ, ಕಿರಣ್ಣು ಅಷ್ಟೇ ಆ ಜೋಶಲ್ಲೇ ಹೋಗಿದ್ದು. ಆ ಜೋಶಲ್ಲಿ ಈಗ ಆಯಿತು. ನೆಕ್ಸ್ಟು ಈಗ ನಮ್ಮ ಮಾತು ಖರ್ಚು ವೆಚ್ಚಕ್ಕೆ ಬರ್ತೀನಿ. ಏಕೆಂದರೆ ಪ್ರತಿಯೊಂದು ಚಿಲ್ಲರೆ ಹೇಳ್ತಾ ಹೋದರೆ ವೀಡಿಯೋನೂ ದೊಡ್ಡದಾಗುತ್ತೆ, ನಿಮಗೆ ಕೇಳೋಕ್ಕೂ ಇಷ್ಟ ಆಗೋಲ್ಲ. ನಾನು ಹೇಳ್ದಂಗೆ ಫಸ್ಟು ಬನ್ಸಾರ್ ಅವರೇ ಕೊಟ್ಟರು, ಫಸ್ಟ್ ದಿನ ರೂಮಿಗೆ ಕೊಟ್ಟರು, ಆಮೇಲೆ ಬಾರ್ಡ್ರಲ್ಲಿ ರೂಮಿಗೆ ಕೊಟ್ಟರು, ಆಮೇಲೆ ಮಧ್ಯದಲ್ಲಿ ಒಂದು ಸತಿ ಬನ್ಸಾರು ನಮ್ಗೆ ಇನ್ನೂ 3 ದಿನ ನಾವು ಎಕ್ಸ್ಟ್ರಾ ಸ್ಟೇ ಮಾಡಿದ್ವಲ್ಲ, ಆಗ ಅಲ್ಲಿ ಬನ್ಸಾರು ಬೇಕಾಗಿತ್ತು, ಅಲ್ಲಿ ಬನ್ಸಾರ್ಗೂ ಅವರೇ ಕೊಟ್ಟರು. ಇದನ್ನು ಆಮೇಲೆ ಏನಾಗಿದೆ ಅಂತಂದರೆ, ಫಸ್ಟೇ ನಾವು ಅಮೌಂಟು ಚೈನಾದವ್ರಿಗೆ ಪೇ ಮಾಡಿದ್ರಿಂದ ಅದನ್ನೊಂದು ಕರೆಕ್ಟಾಗಿ ಕೂಲಂಕುಷವಾಗಿ ಹೇಳ್ತೀನಿ. ಅದನ್ನು ನೆನ್ನೆ ವೀಡಿಯೋದಲ್ಲೂ ಆ ವೀಡಿಯೋನು ನಿಮ್ಮ ತುಣುಕು ನಿಮ್ಗೆ ಹಾಕ್ತೀನಿ ಮಧ್ಯದಲ್ಲಿ. ಆ ವೀಡಿಯೋದಲ್ಲೇ ಅವ್ರು ಏನು ಹೇಳ್ತಾರೆ ಅಂತಂದರೆ, ಕಿರಣ್ ಚೈನಾದವರು 25,000 24,000 ಒಮ್ಮೆಲೆ ಒಂದು ಕೊಟ್ಟಿದ್ದಾರೆ, 25,000 ಕಟ್ ಮಾಡ್ಕೊಂಡಿದ್ದಾರೆ ನಮ್ಮ ದುಡ್ಡಲ್ಲಿ. ಯಾವ ದುಡ್ಡಲ್ಲಿ? ನಾವು 2,37,000 ಕೊಟ್ಟವಲ್ಲ, ಅದರಲ್ಲಿ 25,000 ಕಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ವೀಸಾ ಚಾರ್ಜ್ ಅಂತ, ಯಾಕೆಂದರೆ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ವು, ಅದು ನಿಮ್ದೇನು ರಿಜೆಕ್ಟ್ ಆಗಿಲ್ಲ, ಪೆಂಡಿಂಗಲ್ಲಿದೆ, ಆ ಚಾರ್ಜ್ ಫೀಸ್ ಎಕ್ಸ್ಟ್ರಾ ನೀವು ಕೊಡಲೇಬೇಕು ಅಂದ್ಬಿಟ್ಟು 4,800 ರೂಪಾಯಿ ಅದನ್ನು ಕಟ್ ಮಾಡ್ಕೊಂಡಿದ್ದಾರೆ. ಚೈನಾದವ್ರು ನಾವು ಕೊಟ್ಟಿದ್ದು ಇದೆರಡೇ ಅಮೌಂಟು, ನಮ್ಮಿಂದ ಲಾಸ್ ಆಗಿದ್ದು ಅಂತ. ಮಿಕ್ಕಿದೆಲ್ಲ ನಮ್ಮ ಇದು ಬಿಡಿ, ನಾವು ಹೋಗಿದ್ದು ಎಂಜಾಯ್ ಮಾಡಿದ್ದೀವಿ. ಈಗ ತಿಂದುಂಡ ಮೇಲೆ ಊಟ ಚೆನ್ನಾಗಿಲ್ಲ ಅಂದರೆ ಏನು ಚಂದ, ತಿನ್ನೋಕ್ಕೆ ಮೊದಲು ಯೋಚನೆ ಮಾಡಬೇಕಲ್ವಾ ಊಟ ಚೆನ್ನಾಗಿರಲ್ಲ ಅಂತ. ಮೇಯ್ನಾಗಿ 24 + 4 ಒಂದು 30,000 ತೊಗೊಂಡ್ರು. ಯಾವುದೋ ಅವ್ರ ಖರ್ಚು ವೆಚ್ಚ ಅಂತ. ನೆಕ್ಸ್ಟ್ ಅವರು ಆ ಕಡೆಯಿಂದ ಇನ್ನೊಂದು ಏನು ಕತೆ ಅಂತಂದರೆ, ಅಕೌಂಟ್ಗೆ ಹಾಕಲ್ವಂತೆ ಅವರು. ಅಕೌಂಟ್ಗೆ ಹಾಕಿದ್ರೆ ನಮ್ಮ ಹತ್ರ ಅಕೌಂಟ್ಗೆ ಹಾಕ್ಸ್ಕೊಬಿಟ್ರು, ಅಕೌಂಟ್ಗೆ ಹಾಕಲ್ವಂತೆ ರಿಟರ್ನು, ನಮ್ಮದು ಟ್ಯಾಕ್ಸ್ ಕಟ್ಟಾಗುತ್ತೆ ಅದು ಎಂದು ಅಂತ. ಆಮೇಲೆ ಬೇರೆಯವ್ರ ಅಕೌಂಟ್ಗೆಲ್ಲ ಹಾಕ್ಸ್ಕೊಂಡು ತಿರ್ಗಾ ಕಿರಣ್ ಅದರಲ್ಲೂ ಸಖತ್ ಸರ್ಕಸ್ ಬಿಟ್ಟಿದ್ದಾರೆ. ಬೇರೆಯವ್ರ ಅಕೌಂಟ್ಗೆ ಹಾಕ್ಸಿ ಅಮೌಂಟ್ನ ನಮ್ಗೆ ಆಲ್ರೆಡಿ ಫುಲ್ ಕ್ಲಿಯರೇ ಮಾಡ್ಬಿಟ್ರು, ನನಗೂ ಮಂಜುಣ್ಣನಿಗೆ ಆವಾಗಲೇ ಹೇಳ್ದಂಗೆ. ಇನ್ನೊಂದು ಏನು ಅಂತಂದರೆ, ಇದು ಹೇಳಬೇಕೋ ಗೊತ್ತಿಲ್ಲ, ಹೇಳ್ಬಾರ್ದೋ ಗೊತ್ತಿಲ್ಲ. ಆ್ಯಸ್ ಎ ಕಿರಣ್ ಒಬ್ಬ ಪ್ರೊಪ್ರೈಟ್ರಾಗಿ
ಒಬ್ಬ ಟೂರಿಸ್ಟ್ ಆಗಿ ಅವನು ಸಹ 1-1.5 ಲಕ್ಷದವರೆಗೂ ಖರ್ಚು ಮಾಡಿದ್ದೀನಿ ಅಂತ ಒಂದು ಹೇಳಿದ್ದ ಒಂದು ಅಂದಾಜಲ್ಲಿ. ಯಾಕೆಂದರೆ ನಮ್ಮದು ಹೆಚ್ಚು ಕಮ್ಮಿ ಒಬ್ಬೊಬ್ರದ್ದು 1.5 ಲಕ್ಷ ಖರ್ಚಾಗಿದೆ. ಎಲ್ಲ ನಮ್ಮ ಪರ್ಚೇಸು, ರೂಮು, ಫುಡ್ಡು, ಗಾಡಿ ಪ್ರತಿಯೊಂದು ಲೆಕ್ಕ ಹಾಕಿ. ಯಾಕೆಂದರೆ ಈಗ ನಾವು ನಿಮಗೆ ಬಿಡಿಸೇಳಕ್ಕೆ ಹೋದರೆ ಪ್ರತಿಯೊಂದು ಹೇಳಬೇಕು. ಯಾಕೆಂದರೆ ನನ್ನ ಗಾಡಿಗಲ್ಲಿ ಸಣ್ಣದಾಗಿ ಸ್ವಲ್ಪ ಇಂಜಿನ್ ಆಯಿಲ್ ಬೇಕಾಗಿತ್ತು, ಅದು ಹಾಕ್ಸ್ದೆ, ಅಲ್ಲೊಂದು 6-7 ಸಾವಿರ ಆಯಿತು. ಆಮೇಲೆ ಟಿಕೆಟ್ಗಳು ಒಂದೊಂದು ಕಡೆ 500 ರೂಪಾಯಿ, ಅದು ನೇಪಾಳಿ ಕರೆನ್ಸಿ 500 ರೂಪಾಯಿ ಆಗ್ತಿತ್ತು. ಅದು ನಮ್ಮ ಇಷ್ಟ, ಹೋದರೆ ಹೋಗ್ಬೋದು, ಇಲ್ಲದ್ರೆ ಇಲ್ಲ. ಪ್ರತಿಯೊಂದು ಕಡೆಯೂ ಯಾಕಂದರೆ ಅಷ್ಟು ದೂರ ಹೋದ್ಮೇಲೆ ಹೋದರೆ ಚೆನ್ನ ಅಲ್ವಾ. ಅದೆಲ್ಲ ಸೇರಿ 1.5 ಲಕ್ಷದವರೆಗೂ ನಂದು ಖರ್ಚಾಗಿದೆ, ಕಿರಣ್ದು ಖರ್ಚಾಗಿದೆ. ಒಂದೇ ಮಾತಲ್ಲಿ ಕಿರಣ್ ಏನು ಹೇಳಿದ್ರು ಅಂತಂದರೆ, ಸರ್ 1.5 ಲಕ್ಷ ನಾನು ಟೂರ್ ಕ್ಲಿಯರ್ ಆಗಿದ್ದರೆ ಅಲ್ಲಿ ನನಗೆ ಲಾಭ ಸಿಕ್ತಿತ್ತು ಸರ್, ಅಷ್ಟಾದರೂ ಎತ್ಕೋತಿದ್ದೆ. ಈಗ ನಾನಾಗಿ ಬಂದಿರೋದ್ರಿಂದ ಅದು ನಾನೇ ಹಾಕ್ಕೋತಿದ್ದು ಬಿಡಿ ಸರ್, ಯಾರ್ದು ದುಡ್ಡು ಬೇಡ. ಬಟ್ ನಿಮಗೆ ಇಷ್ಟ ಇದ್ದರೆ 10 ಸಾವಿರ ಕೊಟ್ಟರೆ ಇಸ್ಕೋತೀನಿ, ಇಲ್ಲ ಅದು ಬೇಡ ಅಂದರೆ ಅದು ರಿಟರ್ನ್ ಕೊಟ್ಬಿಡ್ತೀನಿ ಅಂದರು. ನಿಮಗೆ ಇಷ್ಟ ಇದ್ರೆ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಕೊಡ್ಬೋದು ಅಂತ ನಾನು ಅವತ್ತಿಂದ ಏನ್ ಎಫರ್ಟ್ ಹಾಕಿದ್ದೀನೋ ಅದಕ್ಕೆ 10 ಸಾವಿರ ಅಂತ ಪರ್ಚೇಸ್ ಮಾಡಿದೀನಿ. ಡನ್, ಓಕೆ ಡನ್. ಅದು ನಿಮ್ ಖುಷಿ ಸರ್, ಕೊಟ್ರು ಕೊಡ್ಬೋದು. ಇದ್ರಲ್ಲಿ ಏನಕ್ಕಂದ್ರೆ ಕಿರಣ್ ಒಂದ್ ನಿಮಿಷ, ಏನಕ್ಕಂದ್ರೆ ನವೀನ್ ಸರ್ ಎಲ್ಲ ಹ್ಯಾಪಿ ಆಗಿ ಇದಾಯ್ತು ಅಂತ ಹೇಳಿದ್ರೆ 20 ಸಾವಿರ ರೂಪಾಯಿ ಕೊಡೋಣ ಅಂತ ನವೀನ್ ಸರ್ ಹೇಳಿದ್ರು. ಕರೆಕ್ಟಾ ನವೀನ್ ಸರ್? ಅಣ್ಣ ಕರೆಕ್ಟಾ? ನಾನ್ ಹೇಳೋದು ನಿಮ್ದು ಏನ್ ಎಕ್ಸ್ಪೆಂಡಿಚರ್ ಐತೆ ಎಲ್ಲ ನಮ್ದ್ರಲ್ಲಿ ಮೈನಸ್ ಮಾಡಿ ಸರ್. ನಾವು ಇಲ್ಲ ಎಕ್ಸ್ಪೆಂಡಿಚರ್ ಬೇಡ ನನ್ಗೆ, ಯಾಕಂದ್ರೆ ಎಕ್ಸ್ಪೆಂಡಿಚರ್ ನನ್ ಜಾಸ್ತಿ ಆಗುತ್ತೆ. ಆ ಲೆಕ್ಕ ಬರಂಗಿದ್ರೆ ನಾನು ಕಾರ್ ತಗೊಳದೆ ನಿಮ್ ಜೊತೆ ಬಂದಿದ್ರೆ ಕರೆಕ್ಟ್ ಆಗಿರ್ತಿತ್ತು. ಅವಾಗ ನಾನು ನನ್ನ ಪ್ರತಿಷ್ಠೆ ಕಾರ್ ತಂದ್ಬಿಟ್ಟು ಆ ಎಕ್ಸ್ಪೆಂಡಿಚರ್ ನಿಮ್ಮನ್ ಕೊಡಿ ಅಂತಂದ್ರೆ ತಪ್ಪಾಗುತ್ತೆ. ನಾನು ಈ 10 ಸಾವಿರನು ಯಾಕೆ ಮಾಡಿದೀನಿ ಅಂತಂದ್ರೆ, ಲೈಫ್ ಅಲ್ಲಿ ಮೊದಲ ಟೈಮ್ ಒಂದ್ ಬಿಸ್ನೆಸ್ ಅಂತ ಮಾಡಿದೀನಿ. ಆ ಬಿಸ್ನೆಸ್ಗೆ ಒಂದು 3-4 ತಿಂಗಳಿಂದನೂ ಪ್ರೋಸೆಸ್ ಮಾಡಿದೀನಿ, ಟೈಮ್ ಹಾಕಿದೀನಿ. ಒಂದ್ ಕೆಲ್ಸಕ್ಕೆ ಒಂದ್ ಮರ್ಯಾದೆ ಕೊಡೋಣ ಅಂತ ಹಾಕೊಂಡಿದೀನಿ ಅಷ್ಟೇ. ಆಮೇಲೆ ಒಬ್ರು 10 ಸಾವಿರ ಅಂದ್ರೆ 5 ಜನಕ್ಕೆ 50 ಸಾವಿರ ಆಗುತ್ತೆ. 1.5 ಲಕ್ಷ ಪಾಯಿ ಖರ್ಚು ಮಾಡಿದ್ದಾರೆ. ನಾವು ಟೋಟಲ್ 5 ಜನನು ಏನಂದು ಅವತ್ತಿಗೆ ಕಟ್ ಮಾಡ್ಕೊಳ್ಳೋದ್ರೆ ಒಟ್ಟಿಗೆ 1.5 ಲಕ್ಷ ನಮ್ಮದ್ರಲ್ಲೇ ಟೋಟಲ್ ಡಿವೈಡ್ ಮಾಡಿ ಕಟ್ ಮಾಡ್ಕೊಳ್ಳಿ ಅಂತಲೂ ಒಂದು. ಅದಕ್ಕೆ ಆ ವ್ಯಕ್ತಿ ಏನಂದ ಅಂತಂದರೆ, ಇಲ್ಲ ಸರ್ ನನ್ನ ದುರಹಂಕಾರಕ್ಕೆ ನನ್ನ ಗಾಡಿ ಎತ್ಕೊಂಡು ಬಂದಿದ್ದೀನಿ, ನನ್ನ ಗಾಡಿ ತೋರಿಸ್ಬೇಕು, ನಾನೊಂದು ಚೈನಾಗೆ ನನ್ನ ಆಸೆನೂ ಇತ್ತು, ನನ್ನ ಸ್ವಾರ್ಥನೂ ಇದೆ, ಹಂಗೆಲ್ಲ ಕಟ್ ಮಾಡಲ್ಲ ಸರ್. ಅದು 10 ಸಾವಿರ ಏನಕ್ಕೆ ಅಂದರೆ ಒಂದು ಬಿಸ್ನೆಸ್ಸು, ಸ್ಟಾರ್ಟಿಂಗ್ ಬಿಸ್ನೆಸ್ ಇದು, ಲಾಸನ್ನು ತೋರಿಸ್ಬಾರ್ದು, ಒಂದು ಲಾಭ ಅಂತಿರಲಿ ಅಂತ ಕೇಳ್ಕೊಂಡ. ಎಲ್ಲರೂ ಒಮ್ಮತದಿಂದನೇ ಒಪ್ಕೊಂಡು, ಯಾರಿಗೆ ಇಷ್ಟ ಇಲ್ಲ ಅಂದರೆ ಆವತ್ತು ಹೇಳ್ತಿದ್ವು, ಎಲ್ರಿಗೂ ಇಷ್ಟ ಇದ್ದಿದ್ದಕ್ಕೆ ಒಪ್ಕೊಂಡು ಅದೊಂದು ಕೊಟ್ಟು ಟೋಟಲ್ಲು ಇವತ್ತಿಗೆ ಆ ಬನ್ಸಾರು ಪ್ರತಿಯೊಂದು ಕಟ್ಟಾಗಿ ನಾನು 3,37,700 ಕೊಟ್ಟಿದೆ ಅಂತ ಹೇಳಿದ್ನಲ್ಲ. ಇದರಲ್ಲಿ ನನಗೆ ಕಿರಣ್ ಅದು 40,500 ಅಕೌಂಟ್ಗೆ ಹಾಕಿದೆ, 40,500 ಅಕೌಂಟ್ಗೆ ವಾಪಸ್ ಹಾಕ್ಬಿಟ್ಟಿದ್ದಾರೆ. ಜೊತೆಗೆ ಇವತ್ತು ಮಂಜಣ್ಣನ ಹತ್ರ ನಾನು ಸ್ವಲ್ಪ ಇದಕ್ಕೆ ಹೋಗಿದ್ದೆ, ಸಿಟಿ ರಾಮನಗರದ ಕಡೆ ಮಂಜಣ್ಣನ ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಅವ್ರ ಕೈಯಲ್ಲೇ ಪ್ರತಿಯೊಂದು 1 ರೂಪಾಯಿ ಲೆಕ್ಕ ಹಾಕಿ 2,67,000 ತಲುಪಿಸಿದ್ದಾರೆ. ಬಟ್ ನಮ್ಗೆ ಇಲ್ಲೇನು ಲಾಸ್ ಆಯಿತು ಅಂದರೆ, ಚೈನಾದವ್ರು ಕೊಟ್ಟವಲ್ಲ 30,000, ತುಂಬ ಲಾಸ್. ಅದು ಯಾಕೆ ಲಾಸು ಅಂತಂದರೆ, ಚೈನಾಗೆ ಬಾರ್ಡ್ರಿಗೂ ಹತ್ತಲಿಲ್ಲ, ಅವ್ರಿಗೆ 30,000 ಏನು ಕೊಡಬೇಕಿದು ಒಂದು ಪ್ರಶ್ನೆ. ಇನ್ನೊಂದೇನು ಅಂದರೆ ನಮ್ಮದೇ ಫೂಲಿಶ್ ಇದು. ನಾವು ಇಲ್ಲಿಂದನೇ ವೀಸಾ ಅಪ್ಲೈ ಮಾಡಿಕೊಂಡು, ನೀವು ಹೋದರೂ ಅಷ್ಟೇ, ಇನ್ನು ಯಾರೇ ಹೋದರೂ ಅಷ್ಟೇ, ನನ್ನೊಂದು ಅಡ್ವೈಸು. ಯಾಕೆಂದರೆ ಇದು ನನ್ನ ಫಸ್ಟ್ ಟ್ರಿಪ್ಪು, ದುಡುಕ್ತೀವಿ, ನಡೆಯೋ ಮಗು ಎಡು ಬಿದ್ದೇ ಬೀಳುತ್ತೆ, ಆ ಥರ ಎಡು ಬಿದ್ದಿದ್ದೀವಿ. ವೀಸಾ ಇಲ್ಲಿಂದ ಹಾಕ್ಕೊಳ್ಳಿ. ಬೇರೆ ದೇಶಗಳಿಗಾದರೆ ಬರೀ 3 ದಿನಕ್ಕೆ ವೀಸಾ ಸಿಗುತ್ತೆ. ಬಟ್ ಚೈನಾಗೂ ನಮಗೂ ಮೊದಲಿಂದ ಕಾಂಪ್ಲಿಕೇಟ್ ಇರೋದ್ರಿಂದ ಇಂಡಿಯಾದವ್ರಂತೂ ಚೈನಾದವ್ರಿಗೆ ವೀಸಾನೇ ಕೊಡ್ತಿಲ್ವಂತೆ. ಬಟ್ ಚೈನಾದವ್ರು ಏನು ಅಂದರೆ ಬಿಸ್ನೆಸ್ ಪರ್ಪಸ್ಗೆ 60% ಆದರೂ ವೀಸಾ ಅಪ್ರೂವಲ್ ಮಾಡ್ತಿದ್ದಾರೆ. ಈಗ ಹೊಸ್ದಾಗೇನೋ 144 ಅಂತ ವೀಸಾ ಬಂದಿದೆ ಅಂತೆ, 144 ಡೇಸ್ ಅಂತ, 144 ಅವರ್ಸ್ ನಾಟ್ ಡೇಸ್. ಒಂದು 6 ಡೇಸ್ ಏನೋ ಬರುತ್ತೆ ಟೋಟಲ್. ಅದು ತುಂಬ ಬೇಗ ಅಪ್ರೂವಲ್ ಆಗ್ತಿದೆಯಂತೆ. ಇಲ್ಲ 144 ಡೇಸ್ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲ ನಿಮ್ಗೆ ಯಾವ ಥರ ಬೇಕು, ಇಲ್ಲ ಕಾರಲ್ಲಿ ಹೋಗ್ತೀರಾ, ಇಂಡಿವಿಜುವಲ್ ಹೋಗ್ತೀರಾ, ಇಲ್ಲಿಂದನೇ ಅಪ್ಲೈ ಮಾಡಿ. 6 ತಿಂಗಳು ಲೇಟಾಗಿ ಹೋಗಿ, ಬೇಕಾರೆ 3 ತಿಂಗಳು ಲೇಟಾಗಿ ಹೋಗಿ, ವೀಸಾ ಅಪ್ರೂವಲ್ ಆದಮೇಲೆ ಹೋಗಿ. ಅದೊಂದು ಜೋಶು. ಯಾಕೆಂದರೆ ಹೋಗಿ ಡೆಸ್ಟಿನಿ ರೀಚ್ ಆಗಲಿಲ್ಲ ಅಂತಂದರೆ ಹೋಗೇ ವೇಸ್ಟು. ಈಗ ನಾನು ನನ್ನ ಲೆಕ್ಕದ ಪ್ರಕಾರ 1.5 ಲಕ್ಷ ಪ್ಲಸ್ ಇಲ್ಲೊಂದು 80,000, 2.30 ಲಕ್ಷ ಖರ್ಚು ಮಾಡಿದ್ದೀನಿ ಬರೀ ನೇಪಾಳಿಗೆ. 2.5 ಲಕ್ಷ ಲಾಸ್ಟ್ ಆಫ್ ಕಾಸ್ಟ್. ಎಷ್ಟೇ ಚೆನ್ನಾಗಿರಲಿ ನೇಪಾಳು, ಅದು ಸ್ವರ್ಗದ ಥರನೇ ಇರಲಿ, ಬಟ್ 2.5 ಲಕ್ಷ ಲಾಸ್ಟ್ ಆಫ್ ಕಾಸ್ಟ್. ಯಾಕೆಂದರೆ ಒಂದು ವ್ಯಕ್ತಿಗೆ 2.5 ಲಕ್ಷ ವೇಸ್ಟ್ ಆಫ್ ಕಾಸ್ಟ್. ಅದು ಎಂಥವನೇ ಆಗಿರಲಿ, ದುಡ್ಡು ಎಲ್ರಿಗೂ ದುಡ್ಡೇ, ನನಗೂ ದುಡ್ಡೇ, ನಿಮಗೂ ದುಡ್ಡೇ, ಅದು ವೇಸ್ಟ್ ಆಫ್ ಕಾಸ್ಟ್. ದಯವಿಟ್ಟು ಅಂತ ವೇಸ್ಟ್ ಕಾಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ಯೂಸ್ ಮಾಡ್ಕೊಳ್ಳಿ. ಯಾಕೆಂದರೆ ಒಂದು ಕಾರಲ್ಲಿ 3 ಜನ ಹೋದರೆ ಪೆಟ್ರೋಲ್ ದುಡ್ಡು ಉಳಿಯುತ್ತೆ, ಅಲ್ಲಿ ಗಾಡಿ ನೀವು ಎತ್ಕೋಗ್ತಿರಲ್ಲ, ಗಾಡಿದು ಪರ್ಮಿಟ್ ದುಡ್ಡು ಉಳಿಯುತ್ತೆ, ಎಲ್ಲ ಶೇರ್ ಮಾಡ್ಕೋಬೋದು. ಆಮೇಲೆ ಡ್ರೈವಿಂಗ್ ಮೇಯ್ನಾಗಿ ಎಷ್ಟು ಸ್ಟ್ರೆಸ್ ಆಯಿತು ಅಂದರೆ, ಬಂದ ಮೇಲೆ 4-5 ದಿನ ರೆಸ್ಟ್ ತೊಗೊಂಡು ನಾನು
ಆ ಥರ ರೆಸ್ಟ್ ಅವಶ್ಯಕತೆ ಇರಲ್ಲ. ಆಗ ಅಲ್ಲಲ್ಲೇ ಡ್ರೈವಿಂಗ್ ಶೇರ್ ಮಾಡ್ಕೋಬೋದು, ಮತ್ತು ಒಬ್ರಿಗೊಬ್ರು ಜೊತೇಲಿರ್ತೀವಿ. ಜನ ಜಾಸ್ತಿ ಆದಷ್ಟು ಇನ್ನೂ ಪ್ರತಿಯೊಂದಕ್ಕೂ ಆಫರ್ಗಳು ಸಿಗ್ತಾ ಇರುತ್ತಲ್ಲಿ. ಮಾಡ್ಕೊಳ್ಳಿ ಈ ಥರ. ಬರೀ ನೇಪಾಳ್ಗೂ ಕಾರಲ್ಲೇ ಹೋಗ್ಬೋದು ಆರಾಮಾಗಿ. ನೀವು ಫ್ಲೈಟಲ್ಲಿ ಹೋಗೋದು ಬೇಕಾಗಿಲ್ಲ, ಕಾರಲ್ಲಿ ಹೋಗ್ಬೋದು, ಇಲ್ಲ ಟ್ರೈನಲ್ಲಿ ಹೋಗ್ಬೋದು. ಇನ್ನೂ ಕಮ್ಮಿಲಿಂದ ಟ್ರೈನಲ್ಲಿ ಹೋಗ್ಬೋದು ನೀವು. ಆಮೇಲೆ ನೇಪಾಳಕ್ಕೆ ಬೇಕಾಗಿರೋದು ಬರೀ ಆಧಾರ್ ಕಾರ್ಡು ಅಂದರೆ ಆರಾಮಾಗಿ ಬಿಡ್ತಾರೆ. ಬಟ್ ಇದಕ್ಕೆ ಚೈನಾಗೆ ಪ್ರತಿಯೊಂದು ಬೇಕಾಯಿತು, ಅದನ್ನೆಲ್ಲ ರೆಡಿ ಮಾಡಿಸಿದ್ದು ನಾವು. ಆಮೇಲೆ ನಾನು ನನ್ನ ಗಾಡಿಗೆ ಹೋಗೋಕೆ ಮೊದಲು ಸ್ಟಿಕ್ಕರಿಗೆ ಮಾಡಿಸಿ, ಅದಕ್ಕೆ ಸರ್ವೀಸ್ ಎಲ್ಲ ಮಾಡಿಸಿ, ಅದಕ್ಕೊಂದು 20,000 ಖರ್ಚು ಮಾಡಿದ್ದೆ. ಆಮೇಲೆ ಚೈನಾ ಅನ್ನೋ ಜೋಶಲ್ಲಿ ಬಟ್ಟೆಗಳಿಗೆ ಅದಕ್ಕೊಂದು 50,000 ಖರ್ಚು ಮಾಡಿದ್ದೆ. ಎಲ್ಲ ವೇಸ್ಟ್ ಆಫ್ ಕಾಸ್ಟ್. ಹೆಚ್ಚು ಕಮ್ಮಿ ಒಂದು 3 ಲಕ್ಷ ವೇಸ್ಟ್ ಆಫ್ ಕಾಸ್ಟ್ ಆಯಿತು. ಬಟ್ ಚೈನಾಗೆ ಹೋಗ್ತೀನಿ, ಇಲ್ಲ ಕಿರಣ್ ಜೊತೆನಾದರೂ ಹೋಗ್ತೀನಿ, ಇಲ್ಲ ಇಂಡಿವಿಜುವಲ್ ಆಗಿ ಹೋಗ್ತೀನಿ. ನಿಮಗೆ ಚೈನಾ ತೋರಿಸ್ತೀನಿ ನಾನು ಮೇಯ್ನಾಗಿ ನೋಡಬೇಕು, ನನ್ನ ಜೊತೆ ನಿಮ್ಮನ್ನು ಕರ್ಕೋಬೇಕು. ಚೈನಾ ತೋರಿಸ್ತೀನಿ, ಬಿಡಲ್ಲ. ಬಟ್ ಈ ವಿಡಿಯೋಗೆ ದಯವಿಟ್ಟು ಆದಷ್ಟು ಬ್ಯಾಡ್ ಕಮೆಂಟ್ಸ್ ಹಾಕೋಕೋಬೇಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳು ತಿಳಿಸಿ. ತಪ್ಪೇನಾಗಿದೆ ಹೇಳ್ಕೊಡಿ, ತಿದ್ದಿ ಬೇಕಾದರೆ. ನಾನು ತಿದ್ದಬೇಡಿ ಅಂತ ಹೇಳ್ತಿಲ್ಲ, ತಿದ್ದಿ. ಬಟ್ ಬ್ಯಾಡ್ ಕಮೆಂಟ್ಸ್ ಹಾಕೋಕೋಬೇಡಿ. ಯಾರಿಗೂ ಹೋಗ್ಬೇಕು, ಎಲ್ರಿಗೂ ಅಷ್ಟೇ ಅವ್ರವ್ರ ಮನಸ್ಸಿರುತ್ತೆ. ಯಾರಿಗೂ ಬ್ಯಾಡ್ ಕಮೆಂಟ್ಸ್ ಹಾಕೋಕೋಬೇಡಿ. ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ನಿಲ್ಲಿಸ್ತಾ ಇದ್ದೀನಿ. ಓಕೆ, ಬಾಯ್. ನೆಕ್ಸ್ಟು ಹೊಸ ವೀಡಿಯೋದಲ್ಲಿ ಸಿಗೋಣ. ಆದಷ್ಟು ಬೇಗ ನಿಮ್ಮನ್ನ ಚೈನಾ ಕರ್ಕೋಗೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಬಾಯ್. ಟೇಕ್ ಕೇರ್.